ಹಾಯ್ ಗುಡ್ ಮಾರ್ನಿಂಗ್. ಇವತ್ತು 30 ಡೇಸ್ ಚಾಲೆಂಜ್ನ 6th ಡೇ. ಇವತ್ತು ಲಂಚ್ ಬಾಕ್ಸ್ಗೆ ಪೂರಿ ಮತ್ತು ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಟೀ ಇಟ್ಟಿದ್ದೀನಿ. ಟೀ ಕೂಡ ತೊಳಿ. ಇದನ್ನು ತೊಳ್ಕೊತೀನಿ. ಬೇರೆಯವರೆಗೆ ನಾನು ಚಪಾತಿ ಕಲಿಸ್ಕೊಡ್ತೀನಿ. ಚಪಾತಿನ ಒಂದು ಟೊಮೊಟೊ, 2 ಈರುಳ್ಳಿ, 3 ಮೆಣಸಿನ್ಕಾಯಿ ಕಟ್ ಬಾಣಲೆ ಕಾದಿದೆ. ಎಣ್ಣೆ, ಕಡಲೆಬೇಳೆ, ಜೀರಿಗೆ, ಸಾಸಿವೆ, ಈರುಳ್ಳಿ, ಮೆಣಸಿನಕಾಯಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಮತ್ತು ಈರುಳ್ಳಿ ಹಾಕಿ ಮಾರ್ನಿಂಗ್ ಇವನ್ ಮುದ್ದು ಹೋಗೋಣ ಪಪ್ಪ ಅಂತ. ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಆವಾಗಲೇ ಬೇಯಿಸಿಟ್ಕೊಂಡಿದ್ದಲ್ಲ ಆಲೂಗೆಡ್ಡೆನ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಇವಾಗ ಅದು ಸ್ವಲ್ಪ ಗಟ್ಟಿ ಅನ್ನಿಸ್ತು, ಹಾಗಾಗಿ ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊತೀನಿ. ಇವಾಗ ಒಂದು ಸ್ವಲ್ಪ ಆವಾಗಲೇ ಉಪ್ಪು ಹಾಕಿದೆ, ನೋಡಿಕೊಂಡು ಉಪ್ಪು ಹಾಕೋತೀನಿ. ತುಂಬ ಗಟ್ಟಿಯಾಗಿಬಿಟ್ಟಿತ್ತು, ತಣ್ಣಗಾದರೆ ಇನ್ನೂ ಗಟ್ಟಿಯಾಗುತ್ತೆ ಅಂತ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪನ್ನ ಹಾಕಿ ಹಾಗೆ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ಟು ಅದನ್ನು ಆಫ್ ಮಾಡಿದೆ. ಇವಾಗ ಸ್ವಲ್ಪ ಪಾತ್ರೆಗಳಿದ್ದು ಅದನ್ನು ಕೂಡ ತೊಳ್ಕೊಳ್ಳೋಣ ಅಂತ ಹೇಳಿ ಬೇಗ ಅಲ್ಲೇ ಕೆಲಸ ಮುಗಿಸ್ಕೊಬಿಟ್ರೆ ಸರಿಯಾಗುತ್ತೆ ಅಂತ ಹೇಳಿ ಪಾತ್ರೆ ಎಲ್ಲ ತೊಳೆದಾಗ್ತಿದೆ. ತೊಳೆದಿಟ್ಬಿಟ್ಟು ನೆಕ್ಸ್ಟು ಹೊರಗಡೆ ಸೋಫಾ ಎಲ್ಲ ಮಕ್ಕಳು ಎಲ್ಲೆಲ್ಲ ಗಲೀಜು ಮಾಡಿದರು, ಆಟ ಸಾಮಾನೆಲ್ಲ ಎಲ್ಲ ಕಡೆ ಚಲಾಪಲಿ ಮಾಡಿದರು, ಎಲ್ಲ ಎತ್ತಿಡ್ತಾಯಿದ್ದೆ.
ಅದನ್ನೆಲ್ಲ ಎತ್ತಿಟ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಸ್ಟ್ಯಾಂಡ್ ಅಪ್ ಪಪ್ಪ ಪಪ್ಪ ಸ್ನಾನಕ್ಕೆ ಹೋಗೈತೆ ಮಗನೇ. ಎದ್ದು ಎದ್ದು ಹಂಗಲ್ಲ ಸೋನು ಎದ್ದು ನಿಂತ್ಕೊ. ಹಾಂ ಇವಾಗ ಬನ್ನಿ, ಈಗ ಬನ್ನಿ 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 ಬನ್ನಿ. ಹಾಂ ಬಿಡಿ ಬಿಡಿ ಕೈ ಬಿಡಿ ಕೈ ಬಿಡಿ ಕೈ ಬಿಡಿ. ಬನ್ನಿ 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 ಬನ್ನಿ. ನನ್ನ ಮಗನ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಅವನನ್ನು ನಡೆಸ್ತಾ ಇದೆ. ಇವಾಗ ಒಂದೊಂದು ಹೆಜ್ಜೆ ಹಾಕ್ತಾ ಇದ್ದಾನೆ. ಇನ್ನೊಂದು 20 ಡೇಸ್ ಆದರೆ ಅವನಿಗೆ 1 ಇಯರ್ ಆಗುತ್ತೆ. ಸಣ್ಣ ಮಕ್ಕಳು ಎಲ್ಲ ಅರ್ಧ ಆಗ್ತಿದ್ದಾರೆ. ಈಗ ಚೇಂಜ್ ಮಾಡಬೇಕು. ಟೇಬಲ್ ನೀರೆಲ್ಲ ಚೆಲ್ತಾ ಇರ್ತಾರೆ. ಬೇರೆ ಅಂಟಿಸ್ಬೇಕು, ಬೇರೆ ತಂದಿದ್ದೀನಿ ಅಂಟಿಸ್ಬೇಕು. ಇವಳಿದಲ್ಲ ನೋಡಿ, ಇವಳೆ ಇದೆಲ್ಲ ಕೆಲಸ ಮಾಡ್ತಾ ಚಿರಿ. ಈ ಬುಕ್ಸಲ್ಲಿ ಬರಿಬಾರ್ದು, ಇದು ಯೋಗಾಸನ ಬುಕ್ಕು. ಇಲ್ಲಿ ಯೋಗಾಸನ ಬುಕ್ಕು ಇದರಲ್ಲಿ ಹಾಂ ಬರಿಬಾರ್ದು. ನಿನಗೆ ಬರೆಯಕ್ಕೆ ತಗೋ ಈ ಬುಕ್ಸಲ್ಲಿ ಬರಿಬೇಕು. ನನ್ನ ಮಗಳಂತೂ ತುಂಬ ಹಠ. ಅವಳು ಏನು ಮಾಡಬೇಕು ಅದನ್ನೇ ಮಾಡಬೇಕು, ಯಾರ ಮಾತು ಕೇಳಲ್ಲ. ಹಾಗಾಗಿ ಸರಿ ಅದರಲ್ಲೇ ಬರೆಯಪ್ಪ ಅಂತ ಹೇಳಿ ನಾನು ನೆಕ್ಸ್ಟು ಟೇಬಲೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಹೊಸದ ತಂದಿದ್ದೆ, ತಂದು ಆವಾಗಲೇ ಇಟ್ಟಿದ್ದೆ. ಇವಾಗ ಅದನ್ನು ಕೂಡ ಅಂಟಿಸ್ಬೇಕಿದ್ದು. ತುಂಬ ದಿನಗಳೇ ಆಗಿತ್ತು ತಂದು, ತುಂಬ ದಿನಗಳಂದರೆ ತುಂಬ ವರ್ಷನೇ ಆಗಿತ್ತು. 4 ವರ್ಷ ಆಗಿತ್ತು ನಾನು ಮದುವೆ ಆದ ಹೊಸದರಲ್ಲಿ ಈ ಟೇಬಲ್ ತಂದಿದ್ದು. ಆವಾಗ ಅದನ್ನು ಅಂಟಿಸಿದ್ದೆ. ನೀರೆಲ್ಲ ಚೆಲ್ಲಿದ್ರೆ ವುಡನ್ ಅಲ್ವಾ, ಹಾಳಾಗುತ್ತೆ ಅಂತ ಹೇಳಿ. ಅದು ನನ್ನ ಮಗಳು ಸ್ವಲ್ಪನೇ ದಿನ ಹರಿದು ಹಾಕ್ತಿದ್ಲು. ಇವತ್ತು ಫೈನಲಿ ಫುಲ್ ಕಂಪ್ಲೀಟಾಗಿ ಹರಿದು ಹಾಕಿದ್ಲು. ಹಾಗಾಗಿ ತಂದಿಟ್ಟಿದ್ದೆ ಆಲ್ರೆಡಿ. ಇತ್ತಲ್ಲ ಅಂದ್ಬಿಟ್ಟು ಅಂಟಿಸೋಣ ಬಿಟ್ಟರೆ ಹಾಗೆ ಮಕ್ಕಳು ಇರೋ ಮನೇಲಿ ನೀರು ಚೆಲ್ತಾ ಇರ್ತಾರೆ ಅವಾಗವಾಗ ಅಂತ ಹೇಳಿ ಅಂಟಿಸ್ತಾ ಇದೆ ಅದನ್ನು. ಒಂದು ಪ್ಲಾಸ್ಟರ್ ಕೊಡಿ ಇಲ್ಲಿ ಅಂಟಿಸಕ್ಕೆ. ಇಲ್ಲಿ 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 ಬ್ಲ್ಯಾಕ್ ಕಲರ್ನೇ ಕೊಡಿ, ಅಂಟಿಸತ್ತಂತೆ ತಂದು. ಸ್ವಲ್ಪ ಕಟ್ ಮಾಡಿ ಪಾತ್ರೆ ತಗೊಂಡು ಇದು ತುದಿಗೆ ಅಂಟಿಸ್ತೀನಿ. ಅದು ಅಂಟ್ಕೊಳ್ಳೋ ಎಡ್ಜು ಸಾಲಲ್ಲ ಕಂಡ್ರೆ. ನನ್ನ ಮಗನೂ ಬಂದ ಅಂಟಿಸ್ತೀನಿ ಅಂತ ನೋಡಿ. ಹೆಲ್ಪ್ ಮಾಡಕ್ಕೆ ನನ್ನ ಮಗನೂ ಬಂದ್ಬಿಟ್ಟ. ಪಾತ್ರೆ ಕೊಡಿ. ಆಯ್ತು ಆಯ್ತು, ಒಂದೇ ಸೆಕೆಂಡ್. ನಾವು ರೆಡಿ ಮಾಡ್ತಿದ್ರೆ ನೀನ್ ಕಿತ್ತಾಕ್ತಾ ಇದೀಯಾ? ನಿನ್ಗೆ ಆಟ ಆಡಕ್ಕೆ ಅಂತಾನೆ ಹಾಕ್ತಿರೋದು, ಆಯ್ತಾ? ಇರು ಮಗ್ಲೆ, ಆಯ್ತು ನೀನ್ ಅನ್ಸಂತ. ಎಷ್ಟು ಕ್ಯೂಟಾಗಿ ನನ್ನ ಮಗಳು ಪ್ಲೀಸ್ ಅಮ್ಮ ನಾನು ಅಂಟಿಸ್ತೀನಿ ಕೊಡಮ್ಮ ಅಂತ ಇದ್ಲು. ಅಷ್ಟು ಕ್ಯೂಟಾಗಿ ರಿಕ್ವೆಸ್ಟ್ ಮಾಡ್ಕೊತಿದ್ದಾಳೆ. ಹಂಗಂದ್ರೂ ಕೊಡಲಿಲ್ಲ ಅಂದರೆ ತಪ್ಪಾಗುತ್ತಲ್ವ, ಹಾಗಾಗಿ ಕೊಟ್ಟೆ. ಇವಾಗ ಇಬ್ಬರು ಸೇರಿ ಅಂಟಿಸ್ಬಿಟ್ಟು ಫ್ರೆಶ್ ಅಪ್ ಆಗೋಣ ಅಂತ ನಾನು ನನ್ನ ಮಗಳು ಹೋದ್ವಿ. ಅಷ್ಟರಲ್ಲಿ ನನ್ನ ಮಗ ಬರೋಷ್ಟರಲ್ಲಿ ಎಲ್ಲ ಕಿತ್ತಾಕಿದ. ವಿಡಿಯೋ ಏನಾದರೂ ಆಗಿರಲಿಲ್ಲ ಅಂತಿದ್ರೆ ನಾನು ನನ್ನ ಮಗಳಿಗೆ ಬೈತಾ ಇದ್ದೆ, ಅವಳೇ ಕಿತ್ತಾಕಿರೋದು ಅಂತ. ಆದರೆ ವಿಡಿಯೋ ಆಗಿರೋದ್ರಿಂದ ನೋಡಿಬಿಟ್ಟು ಅದು ಯಾರು ಕಿತ್ತಾಕಿದ್ದು ಅಂತ ಗೊತ್ತಾಯಿತು. ಅವಳು ಬಂದು ಹೇಳಿದ್ಲು, ಅಮ್ಮತ್ತು ಪಾಪು ಕಿತ್ತಾಕಿದ್ದಾನೆ ಅಂತ. ನಾನು ವಿಡಿಯೋ ಏನಾದರೂ ಆಗಿರಲಿಲ್ಲ ಅಂದಿದ್ರೆ ನಂಬ್ತಾನೆ ಇರಲಿಲ್ಲ, ನೀನೇ ಕಿತ್ತಾಕಿರೋದು, ಕಿತಾಪತಿ ನೀನೇ ಮನೇಲಿ ಅಂತ ಬೈತಿದ್ದೆ. ಆದರೆ ವಿಡಿಯೋ ನೋಡಿಬಿಟ್ಟು ಅಲ್ಲಿ ನೋಡಿದ್ರೆ ನನ್ನ ಮಗನೇ ಕಿತ್ತಾಕಿದ್ದ. ಅದಕ್ಕೆ ಅವ್ರ ಪಪ್ಪ ಹೇಳೋದು, ಅದೇ ಕೆಲಸ ನೀನೇನಾದರೂ ಮಾಡಿದೆ ಮಗಳೇ, ಇವತ್ತು ಮನೆಯೇ ಯುದ್ಧ ಕಂಡಾಗ ಹೋಗಿರೋದು. ಸದ್ಯಕ್ಕೆ ಅವ್ನ ಮಗ ಮಾಡಿರೋದಕ್ಕೆ ಏನೂ ಮಾಡಲ್ಲ, ಮತ್ತೆ ಸರಿ ಮಾಡ್ತಾಳೆ ಅಂತ. ಹೌದು, ನನ್ನ ಮಗ ಇನ್ನೂ ಚಿಕ್ಕವನು, ಅವನಿಗೆ ಬೈಯೋಕ್ಕಾಗತ್ತಾ ಹೊಡೆಯೋಕ್ಕಾಗತ್ತಾ ಹೇಳಿ. ಇವಾಗ ಪೂರಿ ಮಾಡೋಣ ಅಂತ ಅಲ್ಲಿ ಲೇಟಾಗಿ ಹೋಗಿತ್ತು. ಫ್ರೆಶ್ ಅಪ್ ಆಗಿ ಬಂದು ಪೂರಿ ಎಲ್ಲ ಮಾಡಿಕೊಂಡು ಬಾಕ್ಸ್ ಕೂಡ ಹಾಕ್ಕೊಟ್ಟೆ. ಲೇಟಾಗಿದೆ ಅಂತ ಬೈತಾಯಿದ್ರು. ಇವತ್ತು ಲೇಟಾಗೋಯಿತು. ಬೇರೆ ಕೆಲಸಗಳನ್ನ ಮಾಡ್ತಾಯಿದ್ದು. ಪೂರಿ ಎಲ್ಲ ಮಾಡ್ಬೋದು ಬೇಗ ಅಂತ ಹೇಳಿ ಕೇರ್ಲೆಸ್ ಮಾಡ್ಕೊಂಡು ನಿಧಾನ ಮಾಡಿದೆ, ಅದಕ್ಕೆ ಬೈತಾಯಿದ್ರು. ಹಾಗೇ ಅಡುಗೆ ಮನೆಯೆಲ್ಲ ಗಲೀಜಾಗೋಗಿತ್ತು. ಬಾಕ್ಸ್ಗೆಲ್ಲ ಹಾಕ್ಕೊಟ್ಬಿಟ್ಟು ಮಗಳಿಗೆ ಸ್ನ್ಯಾಕ್ಸು ಆ್ಯಪಲ್ ಕೇಳಿದ್ಲು ಅಂತ ಅವಳಿಗೂ ಆ್ಯಪಲ್ನೆಲ್ಲ ಕಟ್ ಮಾಡಿ ಅವಳಿಗೂ ಬಾಕ್ಸ್ ತೊಗೊಂಡು ಸ್ನ್ಯಾಕ್ಸ್ಗೆ ಆ್ಯಪಲ್ನ ಅವ್ರ ಪಪ್ಪನೇ ಬಾಕ್ಸ್ ಪ್ಯಾಕ್ ಮಾಡಿ ಬ್ಯಾಗೆಲ್ಲ ಇಡ್ತಾಯಿದ್ರು. ನಾನು ಬ್ಯಾಗ್ನ ಪ್ಯಾಕ್ ಮಾಡಿ ಇವಾಗ ಹೊರಟು ಬ್ಯಾಗೆಲ್ಲ ಕೊಟ್ಬಿಟ್ಟು ನನ್ನ ಮಗಳಿಗೆ ಮತ್ತು ಹಸ್ಬೆಂಡ್ಗೆ ಬಾಯ್ ಹೇಳಿದೆ. ಅವರು
ಹಸ್ಬೆಂಡ್ ಅಂತೂ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ನಾಳೆಯಿಂದ ಏನಾದರೂ ತಿಂಡಿ ಲೇಟ್ ಆದರೆ ನಾನು ಹೊರಗಡೆನೇ ತಿನ್ಕೋತೀನಿ ಅಂತ ಹೇಳ್ತಿದ್ರು. ಅದಕ್ಕೆ ನನ್ನ ಮಗಳು ಕೂಡ ಪಾಪ ನಾನು ನಿನ್ನ ಜೊತೆನೇ ಹೊರಗಡೆ ತಿಂತೀನಿ ಅಂತ ಹೇಳ್ತಾ ಇದ್ಲು. ಅದಕ್ಕೆ ನಗು ಬಂತು. ಇವಾಗ ಇಬ್ಬರೇ ನಾನಿವಾಗ ನನಗೆ ಪೂರಿನ ಮಾಡಿಕೊಂಡು ತಿಂದ್ಬಿಟ್ಟು ನೆಕ್ಸ್ಟು ಇವಾಗ ನಾನು ಕೂಡ ತಿಂಡಿನ ಹಾಕ್ಕೊಂಡು ತಿಂದ್ಬಿಟ್ಟು ನೆಕ್ಸ್ಟು ಅವನಿಗೆ ಪೂರಿ ಎಲ್ಲ ತಿನ್ನಿಸಲ್ಲ, ಅವನಿಗೆ ಕಿಚಡಿ ಥರ ಮಾಡಿ ತಿನ್ನಿಸ್ಬೇಕು. ಹಾಗಾಗಿ ಅವನಿಗೂ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ನಾನು ತಿಂದ್ಕೊಂಡು ನೆಕ್ಸ್ಟ್ ಅವನಿಗೂ ಕೂಡ ತಿನ್ನಿಸ್ತೀನಿ. ಅವನು ತಿನ್ನಿಸೋದೇ ತುಂಬ ಟೈಮ್ ಆಗುತ್ತೆ. ಅವನು ತುಂಬ ತಿನ್ನೋದೇ ಇಲ್ಲ, ಯಾಕೋ ಇತ್ತೀಚೆಗಂತೂ ತಿಂತಾನೇ ಇಲ್ಲ. ಅವನು ಆಟ ಆಡ್ತಾನೆ ಜಾಸ್ತಿ, ಗೀತಾನೆ ತಿಂತೇನೆ, ಸರಿನೂ ತಿನ್ನಲ್ಲ ಮತ್ತು ರೈಸ್ನೂ ತಿನ್ನಲ್ಲ. ಕಿಚಡಿ ಥರ ಮಾಡಿದ್ರೂ ತಿಂತಾಯಿಲ್ಲ, ಯಾಕೋ ಗೊತ್ತಿಲ್ಲ, ತಿಂತಾನೇ ಇಲ್ಲ. ಸ್ವಲ್ಪ ತಿನ್ನಿಸ್ಬಿಟ್ಟು ಮಲಗಿಸ್ತೀನಿ. ಇಷ್ಟ ಆಗಿದ್ದು ಇವತ್ತಿನ ವಿಡಿಯೋ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ.